ಯತ್ನಾಳ್ ವಿರುದ್ಧ ಬಿಜೆಪಿ ಜಿಲ್ಲಾಧ್ಯಕ್ಷರಿಂದ ಬಲವಂತದ ಸಹಿಯನ್ನ ಹಾಕಿಸಲಾಗಿದೆಯಂತೆ. ಮೊದಲು ಸಹಿ ಪಡೆದು ಯತ್ನಾಳ್ ಉಚ್ಚಾಟನೆ ಅಂತ ಬರೆಸಿದ್ದಾರೆ. ದೆಹಲಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಮುಂದುವರೆದಿದೆ ಅವರ ಆರೋಪಗಳು. ಯತ್ನಾಳ್ ಅವರು ಆರೋಪ ಮಾಡ್ತಾ ಇದ್ರು. ಈಗ ರಮೇಶ್ ಜಾರಕಿಹೊಳಿ ಅವರ ಆರೋಪ ವಿಜೇಂದ್ರ ಅವರ ವಿರುದ್ಧ ಬಲವಂತವಾಗಿ ಜಿಲ್ಲಾಧ್ಯಕ್ಷರುಗಳಿಂದ ಸಹಿಯನ್ನ ಹಾಕಿದ್ದಾರೆ ಅಂತ. ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಂದಲೇ ಪಕ್ಷ ವಿರೋಧಿ ಕೆಲಸವನ್ನ ಮಾಡಲಾಗ್ತಾ ಇದೆ. ವಿಜೇಂದ್ರ ವಿರುದ್ಧ ಮೊದಲು ಶಿಸ್ತು ಕ್ರಮ ಆಗಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ. ದೆಹಲಿಯಲ್ಲಿ ರಮೇಶ್ ಜಾರಕಿಹೊಳಿ ಗಂಭೀರ ಆರೋಪವನ್ನ ಮಾಡ್ತಾ ವಿಜೇಂದ್ರ ಅವರನ್ನೇ ಉಚ್ಚಾಟನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ. ಪ್ರಧಾನಿ ಮೋದಿ ಬಿಟ್ಟು ಎಲ್ಲ ಬಿಜೆಪಿ ವರಿಷ್ಠರ ಟೈಮ್ ಅನ್ನ ಕೇಳಿದ್ದೀವಿ. ಹೈಕಮಾಂಡ್ ಉತ್ತಮ ನಿರ್ಧಾರವನ್ನು ಮಾಡಬೇಕು, ಮಾಡ್ತಾರೆ. ವಿಜೇಂದ್ರ ವಿರುದ್ಧ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಇನ್ನು ಯಾರು ಸಿಕ್ಕಿಲ್ಲ ಇವರಿಗೆ ಹೈಕಮಾಂಡ್ ನಾಯಕರು. ಆದರೆ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತೀವಿ, ಅವ್ರ ವಿರುದ್ಧ ಕ್ರಮ ಆಗಬೇಕು, ಕ್ರಮ ಆಗೇ ಆಗುತ್ತೆ ಅಂತಲೂ ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ವಿಜೇಂದ್ರ ಸಿಕ್ಕಾಪಟ್ಟೆ ಬೇಯ್ದರು ಅಂತ ನಮ್ಗೆ ಏನೂ ಬೇಯ್ದಿಲ್ಲ. ನಮ್ಮ ಉತ್ತರ ಕನ್ನಡ ಭಾಷೆಯಲ್ಲಿ ಮಾತಾಡ್ತೀವಿ ಅಷ್ಟೇ. ಅವರು ರಾಜ್ಯಾಧ್ಯಕ್ಷರಿಗೆ ಸ್ವತಃ ಅವರೇ ಪಕ್ಷ ವಿರೋಧ ಕೆಲಸ ಮಾಡ್ತಾರೆ. ವಿಜೇಂದ್ರ ಅವರು ಪಕ್ಷ ವಿರೋಧ ಕೆಲಸ ಅವ್ರು ಮಾಡ್ತಾರೆ, ನಾವು ಮಾಡೋದಿಲ್ಲ. ಪಕ್ಷ ಒಂದು ಹೋರಾಟ ಸೇರ್ ತಗೊಂಡ್ಬಿಟ್ಟು ಅದನ್ನು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡುವಂಥ ವಿಜೇಂದ್ರ ಟೀಮ್. ನಾವು ಅಂತ ಒಳ್ಳೆಯಂಥ ವಿಷಯ ತೊಗೊಂಡು ಅವರೇ ಮೊದಲು ಸೀರಿಯಸ್ ಅವರು ಮೊದಲು ಮಾಡಿ ನಾವು ಮಾಡೋಕ್ಕೆ ಪ್ರಶ್ನೆ ಬರ್ಬೇಕಿಲ್ಲ. ನಾವು ಯತ್ನಾಳ್ ಮೊದಲ ಅವ್ರು ಪ್ರಾರಂಭ ಮಾಡಿಬಿಟ್ಟು ನಾವೇನು ಮಾಡೋದ್ರಿಕ್ಕಿಲ್ಲ. 2 ದಿವಸ ಮೊದಲು ಗೊತ್ತೈತೆ ನೋಟಿಸ್ ಕೊಡ್ತಾರೆ ಅಂತ ಕೊಡ್ತಾರೆ, ರೆಡಿಯಾಗಿ ಕೊಡ್ತಾರೆ ಗೊತ್ತಿತ್ತು ನಮಗೆ. ನಾವು ಪಾರ್ಟಿ ಚೌಕಟ್ಟಿನಲ್ಲಿ ಕೆಲಸ ಮಾಡೋದು. ನಾವು ಬಸ್ಸಿನ ರೋಡಿಗೆ ಹೊಂಟಾರ ಒಬ್ಬರು ನಾವೆಲ್ಲ ಹೋಗಲ್ಲ. ನಾಳೆ 11ವರೆಗೆ ಎಲ್ಲೋ ಕರೆದಾರೆ ಗೊತ್ತಿಲ್ಲ ನನಗೆ. ಅವರೇ ಪಾಠಕ್ ಅವರು ಶಿಸ್ತು ಸಮಿತಿ ಅದೇನು ಸಹಿ ಮಾಡಿ ಕಳಿಸಲ್ಲ, ಅವರೇ ಕರೆದಾರೆ. ಒಂದೇ ಲೈನ್, ನಾವು ಪಕ್ಷ ಚೌಕಟ್ಟಿನಲ್ಲಿ ಪಕ್ಷ ವಿರುದ್ಧ ಏನು ಮಾಡಿಲ್ಲ, ಒಳ್ಳೆ ಪಕ್ಷದ ಪರವಾಗಿದ್ರೆ ಹೈಕಮಾಂಡ್ ಏನು ನಿರ್ದೇಶಿಸಬೇಕು ನಾವು ಪಾರ್ಲಿಮೆಂಟ್ ರೆಡಿ ಇರೋದು ಒಂದೇ ಉತ್ತರ. ರಾಷ್ಟ್ರೀಯ ನಾಯಕರನ್ನ ನಾವು ಟೈಮ್ ಕೇಳಿದೆವು. ಯಾಕೆ ಪಾರ್ಲಿಮೆಂಟ್ ನಡೆದೆ ಟೈಮ್ ಕೊಟ್ಟರೆ ಭೇಟಿ ಹಾಕ್ಬೇಕು. ಇದನ್ನ ಮತ್ತೊಂದು ಸಲ ಬರ್ತೀವಿ. ಯಾರನ್ನ ಕೇಳಿದ್ರಿ ಸರ್? ಎಲ್ಲಾರನು ಯಾರ್ಯಾರು ಸರ್? ಎಲ್ಲಾರು ಅಮಿತ್ ಶಾ, ಎಲ್ಲಾರು ಮೋದಿ ಅವ್ರನ್ನ ಮೋದಿ ಅವ್ರು ಬಿಜೆಪಿ ಅವ್ರು ಬಿಟ್ಟು ಎಲ್ಲರೂ ಕೇಳಿದ್ವಿ. ನಾವು ಎಲ್ಲರೂ ಕೇಳಿದ್ವಿ. ವಿಜೇಂದ್ರ ಉಚ್ಚಾಟನೆಗೆ ರೆಬಲ್ಸ್ಗಳಿಂದ ಪತ್ರ ಸಮರ. ವಿಜೇಂದ್ರ ಅವರನ್ನ ಕೆಳಗಿಳಿಸಿ ಬಿಜೆಪಿ ಉಳಿಸಿ ಅನ್ನುವಂಥ ಅಭಿಯಾನವನ್ನು ಶುರು ಮಾಡಲಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪತ್ರಗಳು ವೈರಲ್ ಆಗ್ತಾ ಇದೆ. ನಾವು ಪಕ್ಷದ ತಳಮಟ್ಟದ ಕಾರ್ಯಕರ್ತರಾಗಿ ಪ್ರಸ್ತುತದ ಕುಟುಂಬ ರಾಜಕೀಯ ಮತ್ತು ಭ್ರಷ್ಟಾಚಾರದಿಂದ ಸಮಾಧಾನಗೊಂಡಿದ್ದೇವೆ. ಅಸಮಾಧಾನ ಆಗಬೇಕದು. ಭ್ರಷ್ಟಾಚಾರದಿಂದ ಅಸಮಾಧಾನಗೊಂಡಿದ್ದೇವೆ. ಕರ್ನಾಟಕ ಬಿಜೆಪಿ ಉಳಿಸಬೇಕು ಎಂಬ ಉದ್ದೇಶದಿಂದ ನಾವು ಪತ್ರ ಬರೆಯುವಂತ ಅಭಿಯಾನವನ್ನ ಆರಂಭಿಸಿದ್ದೇವೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ವಿಜೇಂದ್ರ ಅವರನ್ನ ಕೆಳಗಿಳಿಸಿ ಅಂತ ವಿಜೇಂದ್ರ ಅವರ ವಿರುದ್ಧ ಈಗ ಪತ್ರ ಸಮರವನ್ನ ಸಾರಲಾಗ್ತಾ ಇದೆ. ಯಾವಾಗ ಯತ್ನಾಳ್ ಅವರಿಗೆ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಅನ್ನ ಕೊಡ್ತು, ಮತ್ತು ಒಂದು ಕಡೆಯಿಂದ ವಿಜೇಂದ್ರ ಅವರನ್ನು ಕೆಳಗಿಳಿಸಬೇಕು ಅಂತ ಪತ್ರ ಸಮರವನ್ನ ಸಾರಲಾಗ್ತಾ ಇದೆ. ಈಗಾಗಲೇ ನೋಡಿದ್ವಿ ಕಾಂಗ್ರೆಸ್ನಲ್ಲೂ ಕೂಡ ಒಂದು ನಾಮಿಕ ಪತ್ರ ಯಾವ ರೀತಿಯಾಗಿ ಚರ್ಚೆಗೀಡಾಗಿತ್ತು ಅಂತ. ಅದೇ ರೀತಿಯಾಗಿ ಈಗ ಬಿಜೆಪಿ ಪಕ್ಷದಲ್ಲೂ ಕೂಡ ಅಷ್ಟೇ ಕುಟುಂಬ ರಾಜಕಾರಣದ ಬಗ್ಗೆ ಮೆನ್ಷನ್ ಮಾಡಲಾಗುತ್ತೆ. ಯಾವ ಪಕ್ಷದಲ್ಲಿಲ್ಲ ಕುಟುಂಬ ರಾಜಕಾರಣ ಅನ್ನುವಂಥದ್ದು. ಬಿಜೆಪಿಯಲ್ಲೂ ಈಗ ಡಬಲ್ ಅಲ್ಲ ತ್ರಿಬಲ್ ಆಗೋಗ್ಬಿಟ್ಟಿದೆ. ಕಾಂಗ್ರೆಸ್ಗಿನ್ನ ಹೆಚ್ಚಾಗಿ ಈಗ ಬಿಜೆಪಿಯಲ್ಲೂ ಕೂಡ ಕಾಣಿಸುತ್ತೆ. ಕ್ಲೈಮ್ಯಾಕ್ಸ್ ಹಂತದಲ್ಲಿ ಬಿಜೆಪಿಯ ಬಣ ರಾಜಕೀಯ. ನಾಳೆ ಬೆಳಗ್ಗೆ 11:30ಕ್ಕೆ ಶಿಸ್ತು ಸಮಿತಿ ಎದುರು ಯತ್ನಾಳ್ ಅವರು ಹಾಜರಾಗ್ತಾರಂತೆ. ಇದನ್ನು ಹೇಳಿದ್ದು ರಮೇಶ್ ಜಾರಕಿಹೊಳಿ ಅವರು. ಮತ್ತು ಒಂದ್ ಕಡೆ ಬೆಂಗಳೂರಿನಲ್ಲಿ ತರುಣ್ ಚುಗ್, ವಿಜೇಂದ್ರ ಅವರು ಸಭೆ ಸೇರಿದ್ರು. ಅದಾದ್ಮೇಲೆ ರಾಜ್ಯ ಬಿಜೆಪಿಯಲ್ಲಿ ಪ್ರಮುಖ ನಾಯಕರನ್ನ ಕರೆದು ಸಭೆಯನ್ನ ಕೂಡ ಮಾಡಲಾಗ್ತಾ ಇದೆ. ದಿಢೀರಂತ ಕೋರ್ ಕಮಿಟಿ ಸಭೆಯನ್ನ ಬೇರೆ ಮಾಡಲಾಗ್ತಾ ಇದೆ. ಈಗ ಡಿಸೆಂಬರ್ 7ಕ್ಕೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ರಾಧಾ ಮೋಹನ್ ದಾಸ್ ಅವರು ರಾಜ್ಯ ಬಿಜೆಪಿ ಉಸ್ತುವಾರಿ, ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಗುತ್ತೆ. ಪಕ್ಷ ಸಂಘಟನೆ ಹೆಸರಲ್ಲಿ ನಡೆಯಲಿರುವಂತ ಮೀಟಿಂಗ್ ಇದು. ಪಕ್ಷ ಸಂಘಟನೆಯ ಹೆಸರಲ್ಲಿ ಮೀಟಿಂಗ್ ಅನ್ನ ಮಾಡಲಾಗುತ್ತೆ. ಆಲ್ರೆಡಿ ಅಸಮಾಧಾನ ಹೊತ್ತಿ ಉರಿತಾ ಇದೆ. ಬೆಂಕಿ ಅನ್ನುವಂಥದ್ದು ದಗದಗಿಸ್ತಾ ಇರುವಂಥದ್ದು ಬಿಜೆಪಿಯಲ್ಲಿ. ಆಡಳಿತ ಪಕ್ಷವನ್ನ ಸಿಕ್ಕಾಕ್ಸ್ಬೇಕಾಗಿದ್ದಂಥವರು ಅವರ ಒಂದು ಅಸ್ತ್ರವನ್ನ ಬ್ರಹ್ಮಾಸ್ತ್ರದ ರೀತಿಯಲ್ಲಿ ಪ್ರಯೋಗ ಮಾಡಬೇಕಾಗಿದ್ದಂಥವರು ವಿಚಾರಗಳನ್ನ. ಆದರೆ ಅವರ ಈ ಪಕ್ಷದಲ್ಲಿ ಅಂದ್ರೆ ರಾಜ್ಯ ಬಿಜೆಪಿಯಲ್ಲೇ ಬಣ ರಾಜಕೀಯ ತಾರಕಕ್ಕೇರಿ ಒಬ್ಬರ ಮೇಲೊಬ್ರು ಕೆಸರು ಚಾಟದಲ್ಲಿ ತೊಡಗಿರುವಂಥದ್ದು ಫಸ್ಟ್ ಟೈಮ್. ಈಗ ಒಂದು ಗ್ರ್ಯಾಂಡ್ ಎಂಟ್ರಿ ರೀತಿಯಲ್ಲಿ ಬಿಜೆಪಿಯ ಹೈಕಮಾಂಡ್ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟು ಮತ್ತು ಒಂದ್ ಕಡೆ ರಾಜ್ಯದಲ್ಲಿ ಸರಣಿ ಸಭೆಗಳನ್ನ ಬೇರೆ ಮಾಡಲಾಗ್ತಾ ಇದೆ. ತರುಣ್ ಚುಗ್ ಅವರನ್ನ ಕಳಿಸಿ
ಯಾವುದೇ ಜಿಲ್ಲೆಯ ಅಧ್ಯಕ್ಷರುಗಳು ಯಾವುದೇ ಮನವಿಯನ್ನು ನಮ್ಮ ರಾಷ್ಟ್ರೀಯ ನಾಯಕರುಗಳಿಗೆ ನೀಡಿಲ್ಲ. ಯಾರೂ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಏನಪ್ಪ ದೆಹಲಿನಲ್ಲಿ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಬಿ.ಪಿ. ಹರೀಶ್ ಅವರು ಮಾತನಾಡಿದ್ದಾರೆ. ವಿಜೇಂದ್ರ ಅವರನ್ನ ಮೊದಲು ಉಚ್ಚಾಟನೆ ಮಾಡಬೇಕು ಅಂತ ಅಲ್ಲಿ ಆಗ್ರಹ ಮಾಡ್ತಾರೆ. ಹರೀಶ್ ಹೆಸರು ಮುಂದೆ ಏನಿದೆ? BP ಇದೆ. ಸ್ವಲ್ಪ ಅವರು ಸಹನೆಯನ್ನು ಕಳ್ಕೊಳ್ತಾರೆ ಅವಾಗ ಅದೇನಾರೇ ಇರಲಿ. ಅವರು ಕೂಡ ನಮ್ಮ ಶಾಸಕರಿದ್ದಾರೆ, 2ನೇ ಬಾರಿ ಗೆದ್ದಂಥ ಶಾಸಕರಿದ್ದಾರೆ. ಇನ್ನು ಬೇರೆ ನೋಟಿಸ್ಗಳು ಎಲ್ಲವೂ ಕೂಡ ಕೇಂದ್ರದ ರಾಷ್ಟ್ರೀಯ ನಾಯಕರ ಮುಂದೆ ಇದೆ, ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ ಸಭೆಯ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಮಾತನಾಡ್ತಿದ್ದನ್ನು ಕೂಡ ನೀವು ನೋಡ್ತಾ ಇದ್ರಿ. ಪ್ರಮುಖವಾಗಿ ತರುಣ್ ಚುಗ್ ಅವರು ಇವತ್ತು ರಾಜ್ಯಕ್ಕೆ ಬಂದಿರುವಂಥ ಸಂದರ್ಭದಲ್ಲಿ ನಿರಂತರವಾದಂಥ ಸಭೆಗಳನ್ನು ಮಾಡಲಾಗ್ತದೆ. ದಿಢೀರಂತ ನಂತರ ಕೋರ್ ಕಮಿಟಿ ಸಭೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಮತ್ತು ಒಂದು ಕಡೆ ಬಿಜೆಪಿ ರೆಬಲ್ಸ್ಗಳು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಕೇಂದ್ರದ ಬಿಜೆಪಿಯ ನಾಯಕರನ್ನ ಭೇಟಿಯಾಗುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಯಾರನ್ನ ಭೇಟಿ ಆಗ್ತಾರೆ, ಯಾರ ಭೇಟಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡ್ಬೇಕು. ಮೇಯ್ನ್ ಆಗಿ ಅಂದರೆ ಅಮಿತ್ ಶಾ ಅವರ ಭೇಟಿಗೆ ಅವಕಾಶ ಸಿಗಬೇಕಾಗಿದೆ. ಅವರನ್ನ ಭೇಟಿಯಾಗಿ ಅವರ ಮನವಿಯನ್ನ ಸಲ್ಲಿಸಿದ್ರೆ ಓಕೆ, ಇನ್ನು ಯಾರನ್ನ ಭೇಟಿ ಆದರೂ ಕೂಡ ಆ ಒಂದು ಮನವಿಗೆ ಎಷ್ಟರ ಮಟ್ಟಿಗೆ ಮಾನ್ಯತೆ ಸಿಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ಅಮಿತ್ ಶಾ ಅವರು ಬಿಜೆಪಿಯ ರೆಬಲ್ಸ್ಗಳಿಗೆ ಭೇಟಿಯಾಗ್ಲಿಕ್ಕೆ ಅವಕಾಶ ಕೊಡ್ತಾರಾ? ಕಾದು ನೋಡಬೇಕು. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ನೋಡ್ತಾ ಇದ್ದೀವಿ ನಿರಂತರ ಸಭೆ ಒಂದ್ ಕಡೆ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ನಡೀತಾ ಇರುವಂಥದ್ದು, ಮತ್ತು ಒಂದ್ ಕಡೆ ಬಿಜೆಪಿಯ ರೆಬಲ್ಸ್ಗಳು ದೆಹಲಿಯಲ್ಲಿ ಅಲ್ಲಿಂದನೇ ಗುಟ್ರನ್ನ ಹಾಕ್ತಾ ಇದ್ದಾರೆ. ವಿಜೇಂದ್ರ ಅವರನ್ನೇ ಉಚ್ಚಾಟನೆ ಮಾಡಿಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನೇನೆಲ್ಲ ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇದೆ ಒಂದ್ ಕಡೆ ದೆಹಲಿಯಲ್ಲಿ ಮತ್ತು ಒಂದ್ ಕಡೆ ರಾಜ್ಯದಲ್ಲಿ. ಪೃಥ್ವಿರಾಜ್, ಈಗಾಗಲೇ ತರುಣ್ ಚುಗ್ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅವರು ಈಗ ತನ್ನ ರಾಜ್ಯ ಬಿಜೆಪಿ ಕಚೇರಿಯಿಂದ ನಿರ್ಗಮಿಸಿದ್ದಾರೆ. ಬೆಳಗ್ಗೆಯಿಂದನೂ ಕೂಡ ಸರಣಿ ಸಭೆಗಳನ್ನು ಕೂಡ ಮಾಡಿದರು. ಬೆಳಗ್ಗೆ ಸಂಘಟನಾ ಸಭೆ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಮುಖಂಡರುಗಳು ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಮಾಡಲೇಬೇಕು, ಇಲ್ಲಾಂದರೆ ಪಕ್ಷ ಸಂಘಟನೆ ಸಾಧ್ಯವಿಲ್ಲ, ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ವಿನಃ ಬಿಜೆಪಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ, ಹೀಗಾಗಿ ಅವರ ವಿರುದ್ಧವಾಗಿ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೊಂದು ಒತ್ತಡವನ್ನು ಹಾಕಿದರು. ಆದರೆ ಎಲ್ಲ ಒಂದು ಕಡೆ ತರುಣ್ ಚುಗ್ ಅವರು ಸಂಘಟನಾ ಸಭೆಗೆ ಬಂದಂಥ ಸಂದರ್ಭದಲ್ಲಿ ಸಂಘಟನೆ ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟರು. ಮತ್ತು ಅದಾದ ಬಳಿಕವಾಗಿ ಅದನ್ನು ಡಿಸೆಂಬರ್ 7ನೇ ತಾರೀಕು ನಂತರ ಅದ್ರ ಬಗ್ಗೆ ಚರ್ಚೆ ಮಾಡಿ ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟರು. ಮತ್ತು ಅದಾದ ಬಳಿಕವಾಗಿ ಹಿರಿಯ ಬಿಜೆಪಿಯ ಕೋರ್ ಕಮಿಟಿ ಸದಸ್ಯರ ಜೊತೆಗೆ ಕೂಡ ಚರ್ಚೆ ಕೂಡ ಮಾಡಿದರು. ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ, ಡಿ.ವಿ. ಸದಾನಂದಗೌಡರು, ಅಶ್ವಥ್ ನಾರಾಯಣ, ಸಿ.ಡಿ. ರವಿ, ಹೀಗೆ ಎಲ್ಲರೂ ಕೂಡ ಪ್ರಮುಖ ನಾಯಕರು ಕೂಡ ಭಾಗವಹಿಸಿದರು. ಮತ್ತು ಡಿ.ವಿ. ಸದಾನಂದಗೌಡರು ಒಂದು ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ್ರು. ಅಂದರೆ ಆಂತರಿಕ ಗೊಂದಲ ಏನಾಗ್ತಾ ಇದೆ, ಬಣ ಬಡಿದಾಟ ಏನಾಗ್ತಾ ಇದೆ, ಅದು ಪಕ್ಷದ ಮೇಲೆ ನೇರವಾದಂಥ ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು, ಆ ಒಂದು ನಿಟ್ಟಿನಲ್ಲಿ ಬಗೆಹರಿಸಿ ಅನ್ನೋ ಒಂದು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಆಗ ತರುಣ್ ಚುಗ್ ಅವರು ಇದನ್ನು ಡಿಸೆಂಬರ್ 7ನೇ ತಾರೀಕು ಅದ್ರ ಬಗ್ಗೆ ಚರ್ಚೆ ಮಾಡಿ ಈಗ ಸಂಘಟನೆ ಬಗ್ಗೆ ಮಾತ್ರ ಮಾತಾಡೋಣ ಅನ್ನೋ ಮಾತನ್ನು ಹೇಳೋದ್ರ ಮುಖಾಂತರವಾಗಿ ಈಗ ತಾನೇ ಸಭೆ ಮುಗಿಸಿ ಈಗ ನಿರ್ಗಮಿಸಿರುವಂಥದ್ದು. ಅದು ಡಿಸೆಂಬರ್ 7ನೇ ತಾರೀಕು ಅಂದರೆ ಬಿಜೆಪಿಯಲ್ಲಿ ಬಣ ಬಡಿದಾಟಕ್ಕೆ ಅವತ್ತೇ ಅಂತಿಮವಾಗಿ ಬ್ರೇಕ್ ಬೀಳ್ಬೋದು ಅನ್ನೋದ್ರ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ಈಗಾಗಲೇ ಆಂತರಿಕವಾಗಿ ಹೇಳ್ತಾ ಇರುವಂಥದ್ದು. ಯಾಕಂದರೆ ಡಿಸೆಂಬರ್ 7ನೇ ತಾರೀಕು ರಾಜ್ಯದ ಬಿಜೆಪಿ ಕೋರ್ ಕಮಿಟಿ ಸಭೆ ಕೂಡ ನಿಗದಿಯಾಗಿದೆ. ಅವತ್ತು ರಾಜ್ಯ ಬಿಜೆಪಿ ಉಸ್ತುವಾರಿಯಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಬರ್ತಾ ಇದ್ದಾರೆ. ಈಗಾಗಲೇ ಎಲ್ಲ ಒಂದು ಕಡೆ ವಿಜೇಂದ್ರ ಅವರ ಟೀಮ್ ಏನಿದೆ, ಯಡಿಯೂರಪ್ಪ ಸೇರಿದಂತೆ ಅವರೆಲ್ಲರೂ ಆಪ್ತ ಬಣದ ನಾಯಕರೆಲ್ಲರೂ ಕೂಡ ಯತ್ನಾಳ್ ಅವರನ್ನ ಹೇಗಾದರೂ ಮಾಡಿ ಉಚ್ಚಾಟನೆ ಮಾಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರವನ್ನು ಮಾಡಿರುವಂಥದ್ದು. ಇವತ್ತು ಕೂಡ ಎಲ್ಲ ಜಿಲ್ಲಾಧ್ಯಕ್ಷಗಳು, ಬಿಜೆಪಿ ಜಿಲ್ಲಾಧ್ಯಕ್ಷಗಳು ತರುಣ್ ಚುಗ್ ಅವ್ರಿಗೂ ಕೂಡ ಮನವಿಯನ್ನು ಕೊಟ್ಟರು. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲೇಬೇಕು ಅನ್ನೋ ಒತ್ತಡವನ್ನು ಹಾಕುವಂಥ ನಿಟ್ಟಿನಲ್ಲಿ ಕೂಡ ಮುಂದಾದರು. ಹೀಗಾಗಿ ತರುಣ್ ಚುಗ್ ಅವರು ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಈಗ ಹೈಕಮಾಂಡ್ ಅಂದರೆ ದೆಹಲಿಗೆ ಸಂಜೆ ಹೋಗ್ತಾ ಇರುವಂಥದ್ದು. ನಾಳೆ ದೆಹಲಿ ನಾಯಕರನ್ನ ಭೇಟಿ ಮಾಡಿ ಅದನ್ನು ವರದಿಯನ್ನು ಕೊಡ್ತಾರೆ. ಆದರೆ ಆ ವರದಿಯನ್ನು ತೆಗೆದುಕೊಂಡು ಮತ್ತೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಡಿಸೆಂಬರ್ 7ನೇ ತಾರೀಕು ಬಂದಂಥ ಸಂದರ್ಭದಲ್ಲಿ ಮಾತ್ರ ಯತ್ನಾಳ್ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಂಥ ನಿಟ್ಟಿನಲ್ಲಿ ನಿರ್ಧಾರ ಆಗಬಹುದು. ಮತ್ತೊಂದು ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಈಗಾಗಲೇ ನಾಳೆ 11:30ಕ್ಕೆ ದೆಹಲಿಯಲ್ಲಿ ಕೇಂದ್ರದ ಶಿಸ್ತು ಸಮಿತಿ ಅಧ್ಯಕ್ಷನ ಭೇಟಿ ಮಾಡಿ ವಿಜೇಂದ್ರ ವಿರುದ್ಧವಾಗಿ ಮತ್ತೆ ನೋಟಿಸ್ ವಿಚಾರವಾಗಿ ಅದನ್ನು ಉತ್ತರ ಕೊಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿ.